ಬಿಜೆಪಿಯಲ್ಲಿ ಇನ್ನೂ ಶಮನವಾಗದ ಬಂಡಾಯ. ಬಿಜೆಪಿಯಲ್ಲಿ ಮತ್ತೊಬ್ಬ ರೆಬಲ್ಸ್ ನಾಯಕ ಉದ್ಭವ. ಇಷ್ಟು ದಿನ ಸೈಲೆಂಟ್ ಆಗಿದ್ದ, ಇನ್ನು ಮುಂದೆ ಸುಮ್ಮನೆ ಇರಲ್ಲ. ತೊಡೆತಟ್ಟಿ ನಿಂತ ಮಾಸ್ ಲೀಡರ್ ರಾಮುಲು. BY ವಿಜೇಂದ್ರರ ವಿರುದ್ಧ ದಿನಕ್ಕೊಬ್ಬ ರಾಜಕೀಯ ಶತ್ರು ಹುಟ್ಟಿಕೊಳ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಜನರಿದ್ರು ಕೂಡ ಅದರಲ್ಲಿ ಪ್ರಮುಖರು ಅಂತ ಕರೆಸಿಕೊಳ್ಳೋ ರೀತಿಯಲ್ಲಿ ಈಗ ರಾಮುಲು ಉದ್ಭವಗೊಂಡಿರುವಂತಹದ್ದು. ಅದಕ್ಕೂ ಮುನ್ನ ದಿಲ್ಲಿ ದೊರೆಗಳಿಗೆ ಈಗಾಗಲೇ ದೂರಿನ ಸುರಿಮಳೆಯನ್ನ ಕೊಟ್ಟಿದ್ದಾರೆ ಈ ರೆಬಲ್ಸ್ ನಾಯಕರು. ರಾಮುಲು ವಿಚಾರಕ್ಕೆ ಬರೋಣ. ಆದರೆ ದೆಹಲಿಯಲ್ಲಿ BY ವಿಜೇಂದ್ರರ ವಿರುದ್ಧ ದೂರಿನ ಸುರಿಮಳೆಯಲ್ಲಿ ಪ್ರಮುಖವಾಗಿದ್ದು, ವಿಜೇಂದ್ರಗೆ ಎಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಯೋಗ್ಯತೆ ಇಲ್ಲ. ರಾಮುಲು ವಿಚಾರಕ್ಕೆ ಬರೋಣ. BYV ಲಿಂಗಾಯತರ ಪ್ರಶ್ನಾತೀತ ನಾಯಕನೂ ಅಲ್ಲ, ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರಗಳಲ್ಲೇ ಸೋಲು ಕಂಡಿರುವಂತಹ ವ್ಯಕ್ತಿ. ಜಿಲ್ಲಾಧ್ಯಕ್ಷರ ನೇಮಕ ವೇಳೆ ತಮಗೆ ಬೇಕಾದವರನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು BY ವಿಜೇಂದ್ರರ ವಿರುದ್ಧ ಯತ್ನಾಳು ಮತ್ತು ಇನ್ನುಳಿದ ಪಟಾಲಂ ವಿರೋಧತೆಯನ್ನು ಕಟ್ಟಿಕೊಳ್ಳೋದಕ್ಕೆ ಕಾರಣ. ರಾಜ್ಯ ಸರ್ಕಾರದ ವಿರುದ್ಧ ಪಕ್ಷ ಆಯೋಜಿಸುವ ಪ್ರತಿಭಟನೆಗೆ ಸಲ್ಲದ ಸಬೂಬು ನೀಡಿ ರಾಜ್ಯಾಧ್ಯಕ್ಷರೇ ಗೈರು ಹಾಜರಾಗಿದ್ದರು. ಸಾಕಷ್ಟು ದೂರುಗಳನ್ನು ಕೊಟ್ಟರು. ಆದರೆ ರಾಮುಲು ಯಾಕೆ ಸೆಟೆದು ನಿಂತರು? ಯಾವಾಗ ಬಿಜೆಪಿಯ ಅಧಿಕೃತ ರಾಜ್ಯ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಆಯಿತು, ಯಾವಾಗ ಬಿಜೆಪಿಯ ಉಸ್ತುವಾರಿ ಕೋರ್ ಕಮಿಟಿ ಸಭೆಗೆ ಬಂದು ಒಂದಷ್ಟು ಮಾತನಾಡಿದ್ರು, ಯಾವಾಗ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋಲೋದಕ್ಕೆ ರಾಮುಲು ನೀನೇ ಕಾರಣ ಅಂತ ಮೂಗಿನೇರಕ್ಕೆ ಮಾತನಾಡೋದಕ್ಕೆ ಶುರು ಮಾಡಿದ್ರು, ರಾಮುಲು ಬಾಯಲ್ಲಿ ಉತ್ತರನೇ ಇರಲಿಲ್ಲ. ಅವರು ಕೇಳಿದಂತಹ ಪ್ರಶ್ನೆಯೂ ಕೂಡ ನ್ಯಾಯಯುತವಾಗಿತ್ತು. ರೆಡ್ಡಿ ಮತ್ತು ರಾಮುಲುವಿನ ನೇತೃತ್ವದಲ್ಲಿ ಸಂಡೂರು ಈ ಬಾರಿ ಗೆಲ್ಲುತ್ತೆ, ಅಟ್ಲೀಸ್ಟ್ 15,000 ಮತಗಳ ಲೀಡ್ನಲ್ಲಿ ಗೆಲ್ಲುತ್ತೆ ಅನ್ಕೊಂಡಿದ್ರು ಬಿಜೆಪಿಗರು. ಅತಿಯಾದ ಓವರ್ ಕಾನ್ಫಿಡೆನ್ಸೋ ಅಥವಾ ಫೀಲ್ಡ್ ವರ್ಕ್ನ ಕೊರತೆನೋ ಗೊತ್ತಿಲ್ಲ. ರಾಮುಲು ಅರ್ಧ ಗಂಟೆ ಕಾಣಿಸ್ಕೊಂಡ್ರೆ ಹೊರತಾಗಿ ಸಂಡೂರಿನಲ್ಲಿ ಸತೀಶ್ ಜಾರಕಿಹೊಳಿ ಥರ ಶಿಗ್ಗಾವಿಯಲ್ಲಿ ಟೆಂಟ್ ಹಾಕೊಂಡು ಕೂತ್ರಲ್ಲ ಫೀಲ್ಡ್ ವರ್ಕಿಗೋಸ್ಕರ, ಹಂಗೆ ರಾಮುಲು ಮಾಡೋದಕ್ಕೆ ಹೋಗಲಿಲ್ಲ. ಬಾಯಲ್ಲಿ ಬೀಡ ಹಾಕ್ಕೊಂಡ್ರು, ಅರ್ಧ ಗಂಟೆ ಹೋಗು ಕ್ಯಾಂಪೇನ್ ಮಾಡಿದ್ರು, ಮನೆಗೆ ಹೋದ್ರು. ಈ ಓವರ್ ಕಾನ್ಫಿಡೆನ್ಸ್ ಇತ್ತಲ್ಲ ಸಂಡೂರನ್ನು ಸೋಲಿಸ್ತು. ಉಸ್ತುವಾರಿ ಬಿಜೆಪಿಯ ಉಸ್ತುವಾರಿ ಕೇಳಿದ್ರು ಸಂಡೂರಿನ ಈ ಬಾರಿಯ ಬೈ ಎಲೆಕ್ಷನ್ನ ರಿಸಲ್ಟ್ ಬಗ್ಗೆ ತರಾಟೆಗೆ ತೆಗೆದುಕೊಂಡ್ರು. ಆಗ ರಾಮುಲು ಸೆಟೆದು ನಿಂತರು. ಇನ್ನು ಮುಂದೆ ಯಾರ ಮುಲಾಜಿಲ್ಲದೆ ಮಾತನಾಡ್ತೇನೆ, ನಾನು ಬೀದಿಗೆ ಇಳಿದು ಮಾತನಾಡ್ತೇನೆ, ನಾನು ಪಕ್ಷ ಬಿಡುತ್ತೇನೆ ಎಂದು ಎಲ್ಲಿಯೂ ಹೇಳಿಲ್ಲ, ಮೊನ್ನೆ ತಾನೇ ಹೇಳಿದ್ರಲ್ಲ ಅಂತ ಹೇಳಿ ಕಾಮೆಂಟ್ ಹಾಕಬೇಡಿ. ಅವರು ಹಂಗೆ ಪಕ್ಷ ಬಿಡುವ ಸಂದರ್ಭ ಬಂದಲ್ಲಿ ಹೇಳಿಯೇ ಹೋಗುತ್ತೇನೆ, ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ನಾನು ಹೋಗಬೇಕು ಅಂದುಕೊಂಡ್ರೆ ನನ್ನನ್ನು ತಡೆಯೋಕೆ ಆಗುತ್ತಾ? ಇಲ್ಲಿ ಯಾರು ತಡೆಯೋರಿಲ್ಲ ಬಿಜೆಪಿ. ತೊಡೆತಟ್ಟಿ ನಿಂತ ರಾಮುಲುವನ್ನ ನಾನು ಕನ್ವಿನ್ಸ್ ಮಾಡ್ತೀನಿ, ನಾನು ಅವ್ರನ್ನ ಉಳಿಸ್ಕೋತೀನಿ ಅನ್ನೋರು ಯಾರೂ ಇಲ್ಲ ಅಶೋಕ್ ಬಿಟ್ರೆ. ಒಬ್ಬ ವಾಲ್ಮೀಕಿ ನಾಯಕನನ್ನ ಕಳ್ಕೊಂಡ್ರೆ ಬಿಜೆಪಿಗೆ ಎಷ್ಟು ನಷ್ಟ ಎನ್ನುವಂತಹ ಲೆಕ್ಕಾಚಾರ ಹಾಕುವಂತಹ ಯಾವೊಬ್ಬ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಇಲ್ದಂಗಾದ್ರು. ಅಶೋಕ್ ಬಿಟ್ರೆ ಅಶೋಕ್ ಮಾತ್ರ ಹೇಳಿದ್ದು ರಾಮುಲು ನಮ್ಮವರು, ಅವರನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಅಂತ. ಉಳಿದ ಯಾವೊಬ್ಬ ನಾಯಕ ಹೇಳ್ದ ಹೇಳಿ? ನಾನು ಹೋಗೋದಕ್ಕೆ ತೀರ್ಮಾನ ಮಾಡಿದ್ರೆ ನನ್ನನ್ನು ತಡೆಯೋರು ಯಾರೂ ಇಲ್ಲ, ಬಂದು ಯಾರಾದರೂ ಕನ್ವಿನ್ಸ್ ಮಾಡಿ ಅಂತ ಹೇಳ್ತಿರೋದವ್ರು ಇಂಡೈರೆಕ್ಟ್ಲಿ ಇನ್ವಿಟೇಷನ್ ಕೊಡ್ತಾ ಇರೋದು. ರಾಮುಲು ಸಾಹೇಬರನ್ನು ತಡೆದು ನಿಲ್ಲಿಸೋದಕ್ಕಾಗಲಿ, ರಾಮುಲುರನ್ನು ಹೋಗುವಂತೆ ಹೇಳೋದಕ್ಕಾಗಲಿ ಬಿಜೆಪಿಯಲ್ಲಿ ಯಾರೂ ಇಲ್ಲ.